ಆ, ಇವೇನು 9 PKPS ಗೋಕಾಕ್ ತಾಲೂಕಿನಲ್ಲಿ ಏನಿದಾವಲ್ಲ, ಇವು ಸೌಭಾಗ್ಯಲಕ್ಷ್ಮಿ ಸಕ್ಕರೆ ಕಾರ್ಖಾನೆ ಯಾವಾಗ ಅದನ್ನು ಎಸ್ಟಾಬ್ಲಿಷ್ ಮಾಡುವಾಗ ತಮ್ಮ ಬೇನಾಮಿ ಹಣವನ್ನು ಈ PKPSನ ರೆಡಿ ಮಾಡಿ ತಮ್ಮ ಬೇನಾಮಿಯ ಹಣವನ್ನು ಹೋಗಿ ಸೌಭಾಗ್ಯಲಕ್ಷ್ಮಿ ಸಕ್ಕರೆ ಕಾರ್ಖಾನೆಯಲ್ಲಿ ಅದು ಇನ್ವೆಸ್ಟ್ ಮಾಡಿದರು. ಸುಮಾರು 8% ಶೇರ್ ಇನ್ನೂ ಡಾಕ್ಯುಮೆಂಟ್ ಒಳಗೆ ಹಳಿ ಡಾಕ್ಯುಮೆಂಟ್ ತೆಗೆದು ನೋಡಿದ್ರೆ ಈ PKPSದ ಹೆಸರ್ಲಿದಾವೆ. ಮತ್ತು ಇವತ್ತು ಗೋಕಾಕ್ನಲ್ಲಿ ಆ ಲಿಸ್ಟ್ ಮಾಡಲಿ ಸೋಷಿಯಲ್ ಮೀಡಿಯಾದಾಗ ಬಿಟ್ಟಿದ್ದೀನಿ. ಆ ಲಿಸ್ಟ್ನಾಗ ಊರಾಗ ಅವ್ರಿಗೆ ಗೊತ್ತೇ ಇಲ್ಲ ಇಂಥ PKPS ಅದಾವ ಅಂಥೇಳಿ. ಇನ್ನೂವರೆಗೂ ಯಾರೂ ಸಾಲ ಕೊಡ್ತಾ ಇಲ್ಲ. ಮತ್ತು ಅದ್ರ ಮೇಲೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟರಿ ಎಂಕ್ವೈರಿನೂ ಅದ. ಹಿಂಗಿದ್ದಾಗ ನಾವು DCC ಬ್ಯಾಂಕಿಗೆ ಅದ್ರ ಬಗ್ಗೆ ಪತ್ರ ಬರೆದೀವಿ, ಇವೇನು ಇದ್ರ ಬಗ್ಗೆ ನಮಗೆ ಮಾಹಿತಿ ಕೊಡ್ರಿ ಅಂಥೇಳಿ. ಇನ್ನೂವರೆಗೂ DCC ಬ್ಯಾಂಕ್ನವರು ಅದ್ರ ಬಗ್ಗೆ ಮಾಹಿತಿ ಕೊಡ್ತಾ ಇಲ್ಲ. ಸರ್ ಎಷ್ಟು ಬ್ಯಾಂಕ್ ಸುಮಾರು 9 PKPS ಬ್ಯಾಂಕ್ಗಳು ಇಲ್ಲ. ನಮಗೆ ಕಂಡು ಬಂದಿದ್ದು ಗೋಕಾಕ್ನಲ್ಲಿ PKPS ಕಂಡು ಬಂದಿದ್ದು. ಇವನ್ನ ಎಲೆಕ್ಷನ್ಲಿ ವೋಟ್ಗಳನ್ನ ಮಾಡಿ ಗೆಲ್ಲಲಿಕ್ಕೆ ಮಾಡುವಂಥದ್ದು. ಮತ್ತು ಇದು ಆಗಲೇ ಹೇಳಿದ್ನಲ್ಲ, ಇದರಲ್ಲಿ ದುಡ್ಡು ಹಾಕಿ, ಯಾಕಂದರೆ ಇದು ಯಾವುದೇ RBI ಗೈಡ್ಲೈನ್ಸ್ಗಳು ಬರೋದಿಲ್ಲ ಯಾವ PKPS ಬ್ಯಾಂಕ್ಗಳು. ಹೀಗಾಗಿ ತಮ್ಮ ಬೇನಾಮಿ ಹಣವನ್ನು ಇದ್ರ ಹಾಕಿ ಫ್ಯಾಕ್ಟ್ರಿ ಎಸ್ಟಾಬ್ಲಿಷ್ ಮಾಡೋದು ಬಹಳ ಒಂದು ಸರಳವಾದಂಥ ವಿಧಾನ ಆಗ್ಯದ. ಯಾವ ರೀತಿ ಮುಂದೆ ಏನು ತನಿಖೆ ಆಗ್ಬೇಕಂತ ಇದು ಇಡೀ ತನಿಖೆ ಆಗಿದೆ. ಖರೆ ಯಾಕೆ ಇವರು ಇದನ್ನು ಫರ್ದರ್ ಮಾಡ್ತಾ ಇಲ್ಲ ಅನ್ನೋವಂಥದ್ದು. ಮತ್ತು ಇದು ನೋಡ್ರಿ, ಹಗರ್ನೊಳಗೆ ಹಗರ್ನ ಅಂತಾರೆ ಇದು. ಈಗ ಆಲ್ರೆಡಿ ಸೌಭಾಗ್ಯಲಕ್ಷ್ಮಿ ಸಕ್ಕರೆ ಕಾರ್ಖಾನೆ ಇದು NCLT ಹೋಗಿ ಅದನ್ನು ಇನ್ನೊಂದು ಬೇನಾಮಿ ಕಂಪ್ನಿ ಯಾವುದು ನರಸಿಂಹಲಕ್ಷ್ಮಿ ಕಂಪ್ನಿ, ಅದನ್ನು ಮೊನ್ನೆ ಶಾಸಕರು ಅದು ತಪ್ಪು ಹೆಸರು ಕೊಟ್ಟಿರೋದು. ನರಸಿಂಹಲಕ್ಷ್ಮಿ ಕಂಪ್ನಿ ಇದು ಬೇನಾಮಿ, ಕೇವಲ 6 ತಿಂಗಳಂಥ ಕಂಪ್ನಿ. ಆ ತಿಂಗಳಿಗೆ 6 ತಿಂಗಳಂಥ ಕಂಪ್ನಿ NCLT ಹೋಗಿ ಈ ಸೌಭಾಗ್ಯಲಕ್ಷ್ಮಿ ಸಕ್ಕರೆ ಕಾರ್ಖಾನೆನ ಸುಮಾರು 140 ಅಥವಾ 160 ಕೋಟಿ ತೊಗೊಂಡದ. ಅದನ್ನು ಇವತ್ತು ಬ್ಯಾಂಕ್ನವರು ಕ್ವಶನ್ ಮಾಡಿದ್ರೆ ಅದನ್ನು 330 ಕೋಟಿ ವ್ಯಾಲ್ಯೂಯೇಷನ್ ಮಾಡ್ತಾರೆ. ಹೆಂಗೆ ಮಾಡ್ತಾರೆ? ಮತ್ತು ಅದಕ್ಕೆ 160 ಕೋಟಿ ಲೋನ್ ಕೊಡ್ತಾರೆ. ಇದು ಏನು ಕ್ಯಾಲ್ಕುಲೇಷನು? ಸಾಮಾನ್ಯ ಜನರಿಗೇನೋ ಇದು ಒಂದು ಹಗರಣ ಮತ್ತು ಇದು ವ್ಯವಸ್ಥಿತವಾಗಿ ಬ್ಯಾಂಕನ್ನು ಮುಳುಗಿಸುವಂಥದ್ದು ಒಂದು ತಂತ್ರ ಅಂತ ತಿಳಿದು ಬರ್ತದೆ. ಹಾಂ.